ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ನಾನು ಅನ್ನ ಸಂಡಿಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ಬಿಸಿ ಅನ್ನ ಕೂಡ ತೊಗೋಬೋದು ಅಥವಾ ಮಿಕ್ಕಿರೋ ಅನ್ನನೂ ಮಾಡ್ಕೋಬೋದು. ನಾನು ಇವತ್ತು ಬಿಸಿ ಅನ್ನದಲ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ಇದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ. ನಾನು ಬಿಸಿ ಅನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಮತ್ತು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ಇಲ್ಲಾಂದರೆ ನಮಗೆ ಎಷ್ಟು ಬೇಕಾಗುತ್ತೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ತೀರಾ ಉಪ್ಪು ಜಾಸ್ತಿ ಬೇಡ. ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಖಾರವಾಗಿ. ಸೊ ಇದನ್ನು ಕಲಿಸ್ಕೊತೀನಿ. ಬಿಸಿ ಇದೆ ಅನ್ನ. ಚೆನ್ನಾಗಿ ಕಲಿಸ್ಕೋಬೇಕು. ಬಿಸಿ ಇದೆ ಅನ್ನ. ಕಲಿಸ್ಕೊಂಡು ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು. ಅದೇ ಒಂದು ಪ್ಲೇಟ್ ತೊಗೊತೀನಿ. ಒಂದು ಪ್ಲೇಟಲ್ಲಿ ಒಂದು ಪ್ಲಾಸ್ಟಿಕ್ ಸೀಟ್ ಹಾಕೋತೀನಿ. ಸೀಟ್ ಇಲ್ಲ ಅಂದರೂ ಪರವಾಗಿಲ್ಲ, ಏನು ತೊಂದರೆ ಆಗಲ್ಲ. ಹಾಗೆ ನಾವು ಪ್ಲೇಟಲ್ಲಿ ಸಹ ನಾವು ಹಾಕ್ಕೋಬೋದು. ಈ ರೀತಿ ನಾವು ಚಿಕ್ಕದಾಗಿ ಉಂಡೆ ಕೂಡ ಮಾಡ್ಕೋಬೋದು. ಈ ರೀತಿ ಉಂಡೆ ಕೂಡ ಮಾಡಿ ಹಿಂಗೆ ಇಟ್ಕೋಬೋದು. ಇಲ್ಲ ಒಟ್ಟಿಗೆ ನಾವು ಸ್ವಲ್ಪ ದಪ್ಪ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ತುಂಡು ಮಾಡಿ ಇಡಬೇಕು. ಹೆಂಗೆ ಬೇಕಾದರೂ ಹಾಕೋಬೋದು, ಆದರೆ ಸ್ವಲ್ಪ ಮುದ್ದೆ ಇರಬೇಕು, ನೀಟಾಗಿ ಸಾಫ್ಟ್ ಆಗಿರಬೇಕು. ಈ ರೀತಿ ನಾವು ಉಂಡೆನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಇದನ್ನು ಬಿಸಿಲಲ್ಲಿ ಎಲ್ಲಿ ಬೇಕಾದರೂ ಇಟ್ಕೊಂಡು ನಾವು ಒಣಸ್ಕೋಬೋದು. ಚೆನ್ನಾಗಿ 2 ದಿವಸದಲ್ಲಿ ಒಣಗೋಗ್ಬಿಡುತ್ತೆ. ಇದನ್ನು ಬಿಸಿಲಲ್ಲಿ ಒಣಗಕ್ಕಿಡೋಣ. ನಾನು 2 ದಿವಸದಲ್ಲಿ ಈ ರೀತಿ ಒಣಕೊಂಡಿದ್ದೀನಿ. ಚೆನ್ನಾಗಿ ಒಣಗೋಗಿದೆ. ಬನ್ನಿ ಇದನ್ನು ಫ್ರೈ ಮಾಡಿ ನೋಡೋಣ. ಸೊ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಎಣ್ಣೆ ಚೆನ್ನಾಗಿ ಬಿಸಿ ಇದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಆಗಿದೆ. ಇದನ್ನು ತೆಗೆದ್ಬಿಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಅನ್ನದಲ್ಲಿ ಸಂಡಿಗೆ ಎಷ್ಟು ಈಸಿಯಾಗಿ ಮಾಡ್ಬೋದು. ಯಾರು ಬೇಕಾದರೂ ಮಾಡ್ಬೋದು. ನಾವು ಎಲ್ಲಿ ಬೇಕಾದರೂ ಇಟ್ಟು ಒಣಗಿಸ್ಬಿಡ್ಬೋದು. ಚೆನ್ನಾಗಿ ತುಂಬ ಬೇಗ ಒಣಗೋಗ್ಬಿಡುತ್ತೆ. ಸೊ ನೀವು ಟ್ರೈ ಮಾಡಿ. ತುಂಬಾ ಘಮ ಬರುತ್ತೆ, ತುಂಬಾ ಖಾರವಾಗಿ ಚೆನ್ನಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡಿ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.